ಸೊ ನೀವು ಹೊಸ ಕಾರ್ ತಗೊಂಡ್ಮೇಲೆ ಅದರಲ್ಲೇನೋ ಮಾಡಿಫಿಕೇಶನ್ ಮಾಡಬೇಕಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಹೇಳ್ತಾ ಇದ್ದೀನಿ, ಲೈಕ್ ವೈರಿಂಗ್ಸ್ ಅದೆಲ್ಲ. ಸೊ ಅದನ್ನು ಶೋರೂಮಿಂದ ಮಾಡಬೇಕಾ, ಔಟ್ಸೈಡ್ ಮಾಡಬೇಕಂತನೂ ಕೆಲವರಿಗೆ ಡೌಟ್ ಇರುತ್ತೆ. ಸೊ ಅದನ್ನು ನಾನು ಹೇಳ್ತೀನಿ, ಇಲ್ಲಿ ಮಾಡಿಫಿಕೇಶನ್ ಮಾಡೋರೆಲ್ಲ ನಿಮ್ಗೆ ಯಾರೋ ಕರೆಕ್ಟ್ ಗುರ್ತಾ ಇದ್ದವರು ಅಥವಾ ನಿಮ್ಮ ನೋನ್ ಯಾರಾದರೂ ಇದ್ದರೆ ಮಾತ್ರ ನೀವು ಅಲ್ಲಿ ಹೋಗಿ. ಇಲ್ಲ ಅಂದರೆ ನಿಮ್ಗೆ ಹೊರಗಡೆ ಯಾರೂ ಗುರ್ತಾ ಇಲ್ಲ, ನಿಮಗೆ ಏನೋ ಟ್ರಸ್ಟೆಡ್ ಕೆಲಸ ಆಗಬೇಕು, ಸ್ವಲ್ಪ ಒಳ್ಳೇದೇನೋ ಇಶ್ಯೂ ಆಗಬಾರ್ದು ಅಂಥದ್ದಿದ್ರೆ ನೀವು ಶೋರೂಮಿಂದನೇ ಮಾಡಿಸಿ. ದುಡ್ಡು ಹೆಚ್ಚು ಖರ್ಚಾಗುತ್ತಂತ ಇವಾಗ ಹೆಚ್ಚಿನವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಶೋರೂಮಿಂದ ದುಡ್ಡು ಹೆಚ್ಚು ಖರ್ಚಾದರೂ ಓಕೆ, ನೀವು ಅಂತ ನಿಮ್ಗೆ ಹೊರಗಡೆ ಯಾರೂ ಗುರ್ತಾ ಇಲ್ಲ, ನೀವು ಮಾಡಿಫಿಕೇಷನ್ ಗಾಡಿಯಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಏನೋ ಅವರು ವೈರಿಂಗ್ ರಿಲೇಟೆಡ್ ಏನೋ ಇಶ್ಯೂ ಮಾಡಿಬಿಡ್ತಾರೆ. ಇವಾಗ ವೆಹಿಕಲ್ ಶೋರೂಮಿಂದ ಹೊರಗೆ ಬಂದ ಮೇಲೆ ಅದರಲ್ಲಿ ನೀವು ಏನೇ ಮಾಡಿಫಿಕೇಷನ್ ಮಾಡೋತ್ತಿಗೆ ಅದರದ್ದೊಂದು ಸಿಂಗಲ್ ವೈರ್ ಕಟ್ಟಾದರೂ ಕೂಡ ಇಡೀ ಗಾಡಿದು, ಟೋಟಲ್ ಗಾಡಿದು ಒಂದು ವ್ಯಾರಂಟಿ ಹೋಗಿಬಿಡುತ್ತೆ. ಸೊ ಆ ಒಂದು ರೀಸನಿಗೆ ನೀವು ಹೊರಗಡೆ ಯಾರೂ ಗುರ್ತಾ ಇಲ್ಲ, ನಿಮಗೇನೋ ಡೌಟ್ ಇದೆ ಹೊರಗಡೆ ಒಂದು ಕೆಲಸ ಸರಿ ಮಾಡ್ತಾನೋ ಇಲ್ವೋ ಅಂದರೆ ನೀವು ಆ ಕೆಲಸನ ಶೋರೂಮಿಂದನೇ ಮಾಡಿಸಿಬಿಡಿ. ದುಡ್ಡು ಸ್ವಲ್ಪ ಹೆಚ್ಚು ಆಗುತ್ತೆ, ಬಟ್ ವೆಹಿಕಲ್ ನಿಮಗೆ ಏನು ಇಶ್ಯೂ ಬರಲ್ಲ. ಆ ಒಂದು ಗ್ಯಾರಂಟಿ ಅಥವಾ ವ್ಯಾರಂಟಿ ರಿಲೇಟೆಡ್ ಏನು ಇಶ್ಯೂ ಇರುತ್ತಲ್ಲ, ಅದು ಯಾವುದೂ ನಿಮಗೆ ಫೇಸ್ ಮಾಡೋಕ್ಕೆ ಮತ್ತೇನು ಪ್ರಾಬ್ಲಮ್ಸ್ ಏನೂ ಬರಲ್ಲ.